ಕ್ಲಾಸಿಕಲ್ ರಿಲೇಟೆಡ್ ನಂಗೆ ಏನೂ ಗೊತ್ತಿಲ್ಲ. ಇದು ಹೆಲ್ಪ್ ಮಾಡಿದ್ದಾಳೆ, ಪ್ರೊಫೆಷನಲ್ ಡ್ಯಾನ್ಸರು. ಇವ್ರ ಜೊತೆ ನಾನು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಟ್ಲು, ವಿಡಿಯೋ ಎಲ್ಲ. ಕಾಸ್ಟ್ಯೂಮ್ ರಿಮೂವ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಆಂಟಿ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂತ. ಬಟ್ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ. ಹೋಮ್ ಟೂರ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಳಗಡೆ ಕರೆಂಟ್ ಹೊಟ್ಟೋಯ್ತು. ಆಂಟಿ ಮನೆ ಡೇ ಟೈಮ್ ಆಗಿದ್ರು ಕೂಡ ಲೈಟ್ ಇರಬೇಕು ಒಳಗಡೆ ಹೋಮ್ ಟೂರ್ ಎಲ್ಲ ಮಾಡಬೇಕು ಅಂತ. ಸೊ ನೈಟ್ ಆದಮೇಲೆ ಕರೆಂಟ್ ಬಂತು, ಬಟ್ ಸ್ಟಿಲ್ ಸೀಕ್ವೆನ್ಸ್ ಸಿಗಲಿಲ್ಲ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಅಪ್ಲೋಡ್ ಮಾಡಲಿಲ್ಲ. ಅಪಾರ್ಟ್ ಫ್ರಮ್ ದಟ್, ಇವತ್ತಿನ ವೀಡಿಯೋ ಬಗ್ಗೆ ಮಾತಾಡೋದಾದರೆ ನೀವು ಎಲ್ರಿಗೂ ಗೊತ್ತು, ತಮ್ಮನ್ನ ನೋಡಿರ್ತೀರ. ನಾನು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಮೋಹಿನಿಯಾಟ್ಟಂ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ. ಕ್ಲಾಸಿಕಲ್ ರಿಲೇಟೆಡ್ ನಂಗೆ ಏನೂ ಗೊತ್ತಿಲ್ಲ. ಇದು ಸೆಮಿ ಕ್ಲಾಸಿಕಲ್, ಬಟ್ ಸ್ಟಿಲ್ ನನಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಷ್ಟ ಅನಿಸ್ತಿತ್ತು. ಕಲಿತು ಮಾಡ್ತಾ ಇದ್ದೀನಿ. ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗ್ತಾ ಇದೆ. ಆದರೆ ತುಂಬಾ ವಿಚಾರಗಳಿದೆ ಹೇಳೋದಕ್ಕೆ. ಬಟ್ ಈಗಷ್ಟೇ ಎದ್ದು ಫ್ರೆಶ್ ಆಗಿದ್ದೀನಿ. ತುಂಬ ಕೆಲಸಗಳಿದ್ದಾವೆ. ಸ್ನಾನ ಮಾಡಬೇಕು, ದೀಪ ಹಚ್ಚಬೇಕು. ಅಮ್ಮ ಇಲ್ಲ, ನಾನೇ ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಿಕೊಂಡು ಹೋಗಬೇಕು. ಸೊ ಹೀಗೆ ಮಾತಾಡ್ತಾನೆ ಇರ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಫಸ್ಟಿಗೆ ನಾನು ಯೋಗ ಮಾಡಿ ಮುಗಿಸಿ ಇವತ್ತೇನು ಪರ್ಫಾರ್ಮೆನ್ಸ್ ಇದೆ ನಾನು ಒಂದ್ಸಲ ಪ್ರಾಕ್ಟೀಸ್ ಬಂದ್ಬೇಡ ಅಂತ ಮಾಡ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ನೀರು ಕುಡಿದು ಡ್ರೈ ಫ್ರೂಟ್ಸ್ ತಿಂದು ರೆಡಿ ಆಗೋಣ ಅಂತ ಸ್ನಾನ ಮುಗಿಸಿ ಬಂದೆ. ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮನೇ ಬಂದರು. ಅಮ್ಮಗೆ ನಾನು ಸಂಜೆ ಬನ್ನಿ ಡೈರೆಕ್ಟ್ ಅಲ್ಲಿಗೇನೆ ಅಂತ ಹೇಳಿದ್ದೆ. ಅಜ್ಜಿಯವ್ರಿಗೆ ಹೋಗಿದ್ರು. ಬಟ್ ಅಮ್ಮ ಬೇಗನೆ ಬಂದು ನನಗೆ ದೋಸೆ ಮಾಡಿಕೊಟ್ರು. ನಾನು ರಾಗಿ ಮಾಲ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ರಾಗಿ ಪೌಡರ್ ಖಾಲಿ ಆಗಿತ್ತು. ನಾನು ಹಂಗೆ ಅಲ್ಲೇ ಫುಡ್ ಫೆಸಿಲಿಟೀಸ್ ಇರುತ್ತೆ ಬೇಡಮ್ಮ ಅಂದರೂ ಅಮ್ಮ ಕೇಳಲಿಲ್ಲ. ನನಗೆ ನಮ್ಮ ಊರಿಂದ ಹೋಗೋದೇನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಸಬರಲ್ಲಿ ಅದರ ಸಿಟಿ ಬಸ್ ಇಳಿಬೇಕು ಅಂದಾಗ ಬಸ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ಅದರಲ್ಲೂ ಬನ್ನಿ ಮಂಟಪ ಸೈಡ್ ಅಂತೂ ಸಿಗ್ತಾನೆ ಇರಲಿಲ್ಲ. ಬಸ್ ವೆಯ್ಟ್ ಮಾಡಿ ಸಾಕಾಗೋಯ್ತು ಗೈಸ್. 10ಗೆ ಬರೋಕ್ಕೆ ಹೇಳಿದ್ರು, ಆಲ್ಮೋಸ್ಟ್ 11:30 ಆಗಿ ಹೋಗ್ಬಿಟ್ಟಿದೆ. ಈ ನಡುವೆ ಆನ್ ಟೈಮ್ಗೆ ಹೋಗೋಕ್ಕೆ ಆಗ್ತಿಲ್ಲ. ಬರೀ ಲೇಟಾಗಿ ಹೋಗ್ತಾ ಇದ್ದೀನಿ. ಹೋಗಬೇಕು. ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದಿದ್ದಾರೆ. ಪರ್ಫಾರ್ಮೆನ್ಸ್ ಇರೋದು ಸಂಜೆ, ಬಟ್ ಇವಾಗ ಇನ್ನೊಂದ್ಸಲ ರಿಹರ್ಸಲ್ ಮಾಡ್ತೀನಿ ಅಂತ ಹೇಳಿದರು. ಬೇಗ ಬನ್ನಿ. ನಮ್ಮ ಸಾಂಗ್ ಎಲ್ಲ ಸ್ಟಾರ್ಟಾಗಿ ಹೋಗ್ಬಿಟ್ಟಿರುತ್ತೆ ರಿಹರ್ಸಲ್ ಅಂತ ಟೆನ್ಷನಲ್ಲಿ ಹೋದೆ. ಬಟ್ ಆದರೆ ಗಣೇಶ ಸಾಂಗು, ನವದುರ್ಗಿ ಸಾಂಗು, ಮಲ್ಲಗಂಬ, ಯೋಗ ಇದನ್ನು ರಿಹರ್ಸಲ್ ಮಾಡಿಸಿದ್ರು ಅಷ್ಟೇ. ಬಿಕಾಸ್ ಅವ್ರದ್ದು ತುಂಬ ಪರ್ಫೆಕ್ಷನ್ ಇರಬೇಕು. ತುಂಬಾ ಕಷ್ಟನೂ ಕೂಡ ಅದು. ಆ್ಯಂಡ್ ಜಾಸ್ತಿ ಪ್ರಾಪರ್ಟಿ ಯೂಸ್ ಮಾಡಿರೋದಿರುತ್ತೆ. ಅದಕ್ಕೋಸ್ಕರ ಅವ್ರದ್ದು ಮಾಡಿದ್ರು, ನಮ್ಮದೇನು ಮಾಡಿಸ್ಲಿಲ್ಲ. ಲೇಟಾಗಿ ಹೋಗಿದ್ದೇನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಸಮಾಧಾನ ಆಯಿತು. ಟೆನ್ಷನ್ ಆಗಿಬಿಟ್ಟಿದ್ದೆ. ಹೊರಗಡೆ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಬಟ್ ನಾವು ಇವಾಗ ಹೊರಗಡೆ ಬಂದ್ವಿ. ಸ್ವಲ್ಪ ರೀಲ್ಸ್ ಟ್ರಾನ್ಸಿಷನ್ ಮಾಡ್ಕೊಬೇಕಿತ್ತು ಅಂತ. ಲೈಕ್ ನನ್ನ ಡ್ಯಾನ್ಸ್ ಜರ್ನಿಲಿ ಇವಳು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಪ್ರೊಫೆಷ್ನಲ್ ಡ್ಯಾನ್ಸರು. ಇವ್ರ ಜೊತೆ ನಾನು ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಆ್ಯಂಡ್ ಆಲ್, ಬಟ್ somewhat I can understand it. But you helped me a lot, dear. Thank you so much. ಇವಾಗ ಟ್ರಾನ್ಸಿಷನ್ ಮಾಡಿಕೊಂಡು ಹೊರಗಡೆ ಹೋಗಬೇಕು. ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಟ್ರಾನ್ಸಿಷನ್ ರೀಲ್ನ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಎಲ್ಲ ವೀಡಿಯೋಸ್ ಮುಗಿಸ್ಕೊಂಡು ಏನು ಹಣ್ಣು ತಂದಿದ್ದೆ ಅದನ್ನು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ತಿಂತ ಮತ್ತೆ ಆಡಿಟೋರಿಯಮ್ಗೆ ಬಂದ್ವಿ. ರಿಹರ್ಸಲ್ ನಡೀತಾ ಇತ್ತು ನವದುರ್ಗಿ ಸಾಂಗ್ ಎಲ್ಲ. ಆ್ಯಂಡ್ ಆಫ್ಟರ್ನೂನ್ ನಮಗೆ ಲಂಚ್ ಅರೇಂಜ್ ಮಾಡಿದರು. ಹಾಗಾಗಿ ಊಟ ಮಾಡೋಣ ಅಂತ ಹೊರಟ್ವಿ. ಊಟ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ನಮಗೇನು ಕಾಸ್ಟ್ಯೂಮ್ ಕೊಟ್ಟಿದ್ರು ಅದು ತುಂಬಾ ಲೂಸ್ ಇತ್ತು, ಬ್ಲೌಸ್ ಎಲ್ಲ. ಹಾಗಾಗಿ ಟೈಲರ್ ಏನು ಅವ್ರು ಅರೇಂಜ್ ಮಾಡಿದ್ರು ಅವ್ರ ಹತ್ರ ಹೋಗಿ ಸ್ಟಿಚ್ ಇಡ್ಸ್ಕೊಂಡು ನಾವು ರೆಡಿ ಆಗೋಕ್ಕೆ ಹೊರಟ್ವಿ. ಫಸ್ಟಿಗೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಾಯಿದ್ರು. ಖುಷಿ ಆಗ್ತಾಯಿತ್ತು. ರೆಡಿ ಆಗ್ತಾಯಿರೋ ನಡುವೆ ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಕೊಟ್ಟಿದ್ರು. ಮಿಕ್ಸ್ಡ್ ಫ್ರೂಟ್ ಟ್ರೋಪಿಕಾನ ಚೂಸ್ ಮಾಡಿದೆ. ಬಿಕಾಸ್ ಆ್ಯಪಲ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಜ್ಯೂಸ್ ಮಾತ್ರ ಕುಡಿದೆ. ಸ್ಯಾಂಡ್ವಿಚ್ ತಿನ್ನೋಕೆ ಹೋಗಲಿಲ್ಲ. ಇನ್ನೊಂದು ಏನಂತಂದರೆ ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ನ ಕೇಳಿರ್ತಿದೆ. ಬಟ್ ಡಿಫ್ರೆನ್ಸ್ ಗೊತ್ತಾಗ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಅದೆಲ್ಲ ಡಿಫ್ರೆನ್ಸ್ ಆಗಿರ್ಬೋದು, ತುಂಬ ವಿಚಾರಗಳನ್ನ ಕಲಿತೆ. ಬರಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೆ. ಈ ಥರ ಈ ಕಾಸ್ಟ್ಯೂಮ್ನ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಹಾಕೊಂಡಿರೋದು. ಹೇಗೆ ಕಾಣ್ತಿದ್ದೀನಿ ಅಂತ ಗೊತ್ತಿಲ್ಲ. ಪ್ರೋಗ್ರಾಮ್ ಎಲ್ಲ ಸಂಜೆ ಇರೋದ್ರಿಂದ ಅಮ್ಮನ ನಾನು ಸಂಜೆನೇ ಬರೋಕ್ಕೆ ಹೇಳಿದ್ದೆ. ಅಮ್ಮ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದೆ. ಹೊರಗಡೆ ಬಂದು ಅಮ್ಮನ ಜೊತೆ ಫೋಟೋ ಶೂಟ್ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಚೀಫ್ ಗೆಸ್ಟ್ ಏನು ಬಂದಿದ್ರು ಅವರು ಕೂಡ ಎಂಟ್ರಿ for coming.
ನಂಗೆ ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಟ್ಲು, ವಿಡಿಯೋ ಎಲ್ಲ. ಇವಾಗ ನನ್ನ ಜೊತೆ ನನ್ನ ಪರ್ಫಾರ್ಮೆನ್ಸ್ ನೋಡ್ತಾಳೆ. ಸೊ ಫೈನಲಿ ನೀವು ನನ್ನ ಡ್ಯಾನ್ಸ್ ನೋಡ್ಬೋದು. ಆಲ್ಮೋಸ್ಟ್ 15 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮಿಡಲಲ್ಲಿ ನನಗೆ ಕಷ್ಟ ಆಗ್ತಾಯಿತ್ತು, ಬೇಡ ಬಿಟ್ಬಿಡೋಣ ಅಂದ್ಕೊಂಡೆ. ಬಟ್ ಅರ್ಧದಲ್ಲಿ ಯಾವುದೇ ಕೆಲಸನೂ ಬಿಡಬಾರ್ದು, ಕಂಪ್ಲೀಟ್ ಮಾಡಲೇಬೇಕು ನಾನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ದು. ಕ್ಲಾಸಿಕಲ್ ಭರತನಾಟ್ಯ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ತುಂಬಾ ಕಷ್ಟ ಇದೆ ನಿಜವಾಗ್ಲೂ. ವೆಸ್ಟರ್ನ್ ಹೆಂಗೆ ಬೇಕಾದರೂ ಮಾಡಿಬಿಡ್ಬೋದು, ಬಟ್ ಪ್ರೊಫೆಷ್ನಲ್ ಡ್ಯಾನ್ಸರ್ ಜೊತೆ ನಾವು, ಅದರಲ್ಲೂ ಇದು ಸೆಮಿ ಕ್ಲಾಸಿಕಲ್, ನನಗೆ ಮ್ಯಾಚ್ ಮಾಡಬೇಕು ಅಂದಾಗ ಕಷ್ಟ ಆಗ್ತಿತ್ತು. ಬಟ್ ಲಾಸ್ಟಲ್ಲಿ ಅವ್ರಿಗೆ ಮ್ಯಾಚ್ ಮಾಡೋಷ್ಟು ಕಲ್ತ್ಕೊಂಡಿದ್ದೆ, ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ನೀವು ನೋಡ್ಬೋದು ಫಸ್ಟ್ ಪರ್ಸನ್ ನಾನೇ ಅದನ್ನು ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡಿಕೊಟ್ಟಿರೋದು. ಎಲ್ಲ ಫಾರ್ಮ್ಸ್ ಆಫ್ ಡ್ಯಾನ್ಸ್ ಆದಮೇಲೆ ರಾಜಸ್ಥಾನಿ, ಭರತನಾಟ್ಯಮ್, ಕಥಕ್, ಕುಚಿಪುಡಿ, ಹುಲಿ ಡ್ಯಾನ್ಸು, ಮೋಹಿನಿಯಾಟ್ಟಂ ಮತ್ತು ಪೊಂಗಲ್ ಡ್ಯಾನ್ಸ್, ಎಲ್ಲ ಫಾರ್ಮ್ಸ್ ಆಫ್ ಡ್ಯಾನ್ಸು ಒಟ್ಟಿಗೆ ಜೈ ಹೋ ಸಾಂಗ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸೋಲೋ ಡ್ಯಾನ್ಸ್ ಮಾಡ್ತಿದ್ದು, ಬಟ್ ಗ್ರೂಪಲ್ಲಿ ಈ ಥರ ಮಾಡಿದ್ದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ನರ್ವಸ್ ಆಗ್ತಾಯಿದ್ದೆ, ಬಟ್ ಸ್ಟಿಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ತುಂಬ ವಿಚಾರಗಳನ್ನ ನಾನು ನಿಜವಾಗ್ಲೂ ಹೊರಗಡೆ ಬೆರೆತಾಗ ತುಂಬಾ ಕಲಿತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನನಗನ್ಸಿದ್ದು. ವ್ಲಾಗರ್ ಅಂದಮೇಲೆ ಫೋಟೋಸ್ ವೀಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ಫೋಟೋಸ್ನ ಸ್ಯಾಟಿಸ್ಫೈ ಆಗೋ ಥರ ಶಿಫಾ ತಗೊಟ್ಲು, ಮತ್ತು ನನ್ನ ಡ್ಯಾನ್ಸ್ ವೀಡಿಯೋನ ತುಷಾರ್ ಶೂಟ್ ಮಾಡಿಕೊಟ್ರು. ಸೊ ದೀಸ್ ಗೈಸ್ ಆರ್ ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಾಸ್ಟ್ಯೂಮ್ ರಿಮೂವ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಖುಷಿ ಆಗ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರೆ ಇವಾಗ ರಿಮೂವ್ ಮಾಡಿಬಿಟ್ಟು ಹೊರಡಬೇಕು ಮನೆಗೆ. ನಾನು ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ದೆ. ಬಾಯ್.